ಇವತ್ತು ಹರಿದ್ವಾರ ಪ್ರವಾಸ ಕೈಗೊಂಡಿದ್ರಿ, ಗಂಗಾರತಿ ವೀಕ್ಷಣೆ ಮಾಡಿದ್ರಿ. ಏನಂದ್ರೆ ಸರ್ ಮತ್ತೆ ಕಾವೇರಿ ಯಾವ ರೀತಿ ಪ್ಲಾನ್? ಈಗ ಮೊನ್ನೆ ನಾವು KRS ಅಲ್ಲಿ ಬಾಗ್ನ ಅರ್ಪಿಸಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಈ ಒಂದು ಗಂಗಾ ಆರತಿಯನ್ನು ಕಾವೇರಿನಲ್ಲೂ ಸಹ ಕಾವೇರಿ ಆರತಿಯನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆಯನ್ನು ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗಳು ಆಲೋಚನೆ ಮಾಡಿ ನಮ್ಮ ಜೊತೆ ಎಲ್ಲ ಚರ್ಚೆ ಮಾಡಿದ್ರು. ಇದು ಭಾಳ ಒಳ್ಳೆಯ ಸಂಪ್ರದಾಯ ಆಗುತ್ತೆ. ಕರ್ನಾಟಕದಲ್ಲಿ ಈ ಥರದ್ದು ಯಾವುದೂ ನಡೆದಿಲ್ಲ. ಕಾವೇರಿ ಎಷ್ಟೇ ನದಿ ಇದ್ದರೂ ಕಾವೇರಿ ಭಾಳ ಪ್ರಸಿದ್ಧವಾದಂಥ ಸ್ಥಳ. ಅಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತವಾದದ್ದು ಅಂತ ಚರ್ಚೆ ಮಾಡಿದಾಗ ಈಗ ನಮ್ಮ ಎಲ್ಲ ಒಂದು 20-30 ಜನ ಶಾಸಕರು, ಕಾವೇರಿ ನಿಗಮದ ಎಲ್ಲ ಅಧಿಕಾರಿಗಳು ಎಲ್ಲರೂ ಒಟ್ಟಿಗೆ ಹೋಗಿ ಇಲ್ಲಿ ನೋಡ್ಕೊಂಡು ಒಂದು ವರದಿಯನ್ನು ತಂದು ಕೊಡಿ, ನಾವು ಸಹ ದಸರಾ ಟೈಮ್ನಲ್ಲೇ ಸಾಧ್ಯವಾದಷ್ಟು ಮಟ್ಟಿಗೆ ಚಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿದ್ದಾರೆ. ನಮ್ಮ ಈ ಒಂದು ಇವತ್ತು ಬೆಂಗಳೂರಿನಿಂದ ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಈ ಒಂದು ತಲಕಾವೇರಿನಲ್ಲಿ ಹುಟ್ಟಿ ತಮಿಳ್ನಾಡುವರೆಗೂ ಹೋಗ್ತಕ್ಕಂಥದ್ದು ಇದೊಂದು ದೊಡ್ಡ ಅನೇಕ ವರ್ಷಗಳಿಂದ ನಮ್ಮ ಜೀವ ನದಿಯಾಗಿರ್ತಕ್ಕಂಥದ್ದು. ಒಂದು 7-8 ಜಿಲ್ಲೆಗೆ ಮತ್ತು ಬೆಂಗಳೂರಿಗೆ ಕುಡಿಯೋಕ್ಕೆ ನೀರಿಗೆ ಭಾಳ ತುಂಬ ಸಹಕಾರ ಆಗ್ತಾ ಇರ್ತಕ್ಕಂಥ ಈ ನದಿ ಇಲ್ಲಿ ಕಾವೇರಿ ಒಂದು ಆರತಿಯನ್ನು ಮಾಡ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳು ಭಾಳ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿದ್ದಾರೆ. ಸೊ ಇಡೀ ನಮ್ಮ ಒಂದು 8 ಜಿಲ್ಲೆ ನಾವೆಲ್ಲರೂ ಸಹ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಇವತ್ತು ಹರಿದ್ವಾರದಲ್ಲಿ ನಾವು ಬಂದು ತುಂಬ ಪ್ರಸಿದ್ಧವಾದಂಥ, ನಾವು ನೋಡಿರಲಿಲ್ಲ, ಇಲ್ಲಿ ಬಂದಿರೋರು ಯಾರೂ ಸಹ ಫಸ್ಟ್ ಟೈಮ್ ಬಂದಿರ್ತಕ್ಕಂಥದ್ದು. ಕಾಶಿ ವಿಶ್ವನಾಥ ಹತ್ರ ಗಂಗಾ ಯಾತ್ರೆ ನೋಡಿದ್ದೀವಿ, ಆದರೆ ಅಲ್ಲಿಗಿಂತ ಇದು ಪುರಾತನವಾದದ್ದು. ಇದು ಹರಿದ್ವಾರ 100 ವರ್ಷದ ಇತಿಹಾಸ ಇದೆ. ಅಲ್ಲಿ ಇತ್ತೀಚೆಗೆ ಪ್ರಾರಂಭ ಆದದ್ದು. ನಾಳೆ ಅಲ್ಲಿಗೂ ಹೋಗ್ತಾ ಇದ್ದೀವಿ. ಇವೆರಡೂ ಸ್ಥಳದಲ್ಲಿ ನೋಡಿ ನಾವೆಲ್ಲ ಶಾಸಕರು ಮತ್ತು ಅಧಿಕಾರಿಗಳು, ಜಿಲ್ಲಾ ಆಡಳಿತ, ನಮ್ಮ DC ಅವರು ಎಲ್ಲರೂ ಸಹ ಒಂದು ರಿಪೋರ್ಟನ್ನು ಉಪಮುಖ್ಯಮಂತ್ರಿಗಳಿಗೆ ಕೊಡ್ತೀವಿ. ಆದಷ್ಟು ಬೇಗ ಇದನ್ನು ನಮ್ಮ KRS ಮಂಡ್ಯ ಜಿಲ್ಲೆ KRSನಲ್ಲಿ ಈ ರೀತಿ ಯಾವ ಸ್ಥಳದಲ್ಲಿ ಆರತಿಯನ್ನು ಮಾಡಿದ್ರೆ ಜನ ಕೂಡ್ಲಿಕ್ಕೆ ಅನುಕೂಲ ಆಗುತ್ತೆ, ಹೊರ ಹೋಗೋರಿಗೆ ಅನುಕೂಲ ಆಗುತ್ತೆ, ಇದೆಲ್ಲ ನೋಡಿ ಆದಷ್ಟು ಬೇಗ ಕಾವೇರಿ ನಿಗಮದ ಅಧಿಕಾರಿಗಳು ಸ್ಥಳ ಒಂದು ನಿಗದಿ ಮಾಡಿ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಮ್ಮೆಲ್ಲರ ಗಮನಕ್ಕೆ ತಂದು ನಿರ್ಧಾರ ಮಾಡ್ತೀವಿ. ಆರಂಭದಲ್ಲಿ ತುಂಗಾರತಿನೂ ಕೂಡ ಅದೇ ಮಾದರಿಯಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸಕ್ಕಾಗಿಲ್ಲ. ಆಮೇಲೆ ತುಂಗಾರತಿ ಯಾಕೋ ಸ್ವಲ್ಪ ಅಷ್ಟು ವೈಭವೋಪೇತವಾಗಿ ನಡೆದಿಲ್ಲ. ಹಾಗಾಗಿ ಕಾವೇರಿ ಆರತಿ ವಿಚಾರದಲ್ಲಿ ಆ ರೀತಿ ಆಗಬಾರ್ದು. ಪ್ರಾರಂಭ ಆಗೋದು 4 ದಿವಸ ಲೇಟ್ ಆಗ್ಬೋದು. ಪ್ರಾರಂಭ ಆದಮೇಲೆ ನಿಲ್ಲೋ ಪ್ರಶ್ನೆ ಇಲ್ಲ. ಇಲ್ಲ, ಅದನ್ನ ಚರ್ಚೆ ಮಾಡ್ತೀವಿ. KRS ಅಲ್ಲೇ ಮಾಡ್ತೀವಿ. ಭಾಗಮಂಡಲದಲ್ಲಿ ಹುಟ್ಟೋ ನದಿ, ಆದರೆ ಸೂಕ್ತವಾದ ಜಾಗ ಆರತಿ ಮಾಡಲಿಕ್ಕೆ KRS ಅಲ್ಲೇ ಮಾಡ್ತೀವಿ. ಮತ್ತು ಆದರೆ ಅಲ್ಲಿ ಹೋದ್ಮೇಲೆ ಕೂತ್ಕೊಂಡು ಚರ್ಚೆ ಮಾಡಿ ನಂತರ ಯಾವತ್ತು ಏನು ಯಾವ ರೀತಿ ವಾರಕ್ಕ ತಿಂಗಳಿಗೆ ಅಥವಾ ಯಾವ ಟೈಮ್ನಲ್ಲಿ ಮಾಡೋದು ಎಲ್ಲ ತೀರ್ಮಾನ ಮಾಡಬೇಕು ಅಂತ ಇದೀವಿ. ಎಷ್ಟರ ಮಟ್ಟಿಗೆ ಅದನ್ನೆಲ್ಲ ಕೆಲಸ ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡೋಣ. ಈಗ ಈ ಐಡಿಯಾ, ಈಗ ನದಿ ನೀರು ಹೋಗ್ತಕ್ಕಂಥದ್ದು ಅದರ ಜನ ನೋಡಿದ್ರಲ್ಲ ನೀವು, ಕೂತ್ಕೊಳ್ಳಿಕ್ಕೆ 2 ಭಾಗದಲ್ಲಿದೆ. ಈಗ ಆರತಿ ಇವರು 5 ಜನ ಒಟ್ಟಿಗೆ ಇಲ್ಲಿ ಮಾಡ್ತಾರೆ. ಉಳಿದಂಥವ್ರು ಯಾರು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಆರತಿಯನ್ನು, ಸಣ್ಣ ದೊಡ್ಡದು ಎಲ್ಲ ಆರತಿಯನ್ನು. ಆದರೆ ಇದನ್ನೆಲ್ಲ ನಾವು ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ. ಸರ್, ಈಗ ಆರತಿ ಆಗ್ಬೇಕಂದ್ರೆ ಒಂದು ಸಿಸ್ಟಮೆಟಿಕ್ ಘಾಟ್ ಬೇಕಾಗುತ್ತೆ. ಅಯೋಧ್ಯೆ ನೋಡಿ, ವಾರಣಾಸಿ ನೋಡಿ, ಎಲ್ಲ ಕಡೆ. ಹೌದೌದು, ಅದಕ್ಕೋಸ್ಕರ ಸ್ಥಳ ಬಹಳ ಮುಖ್ಯವಾದದ್ದು. ಕಾವೇರಿ ನಮ್ಮ KRS ಇದರಲ್ಲಿ ಯಾವ ಸ್ಥಳದಲ್ಲಿ ಮಾಡಿದ್ರೆ ಇದಕ್ಕೆ ಎಲ್ಲವೂ ಸಹ ಸೂಕ್ತವಾಗಿ ಆಗ್ಲಿಕ್ಕೆ ಸಾಧ್ಯ ಅನ್ನೋದು ಮುಖ್ಯ. ಅದನ್ನು ನೋಡಿ ತೀರ್ಮಾನ ತಗೊಂಡು ಈಗ ಇಲ್ಲಿಂದ ಫಸ್ಟು ಕರೆಸ್ತೀವಿ. ಅದಾದಮೇಲೆ ಇವರು ಟ್ರೈನಿಂಗ್ ಕೊಟ್ಟು ಅಲ್ಲಿ ಸಹ ಇದೇ ಥರ ಮಾಡಲಿಕ್ಕೆ ಸಾಧ್ಯ ಆದರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಮುಂದುವರಿಸೋವಂಥ ಕೆಲಸ ಮಾಡ್ತೀವಿ. ಹೌದು, ಇಲ್ಲೂ ಚರ್ಚೆ ಮಾಡ್ತೀವಿ ಅಧಿಕಾರಿಗಳ ಜೊತೆ. ಈಗ ಹೋದ್ಮೇಲೆ ಹೋಟ್ಲಲ್ಲಿ ನಾಳೆ ವಾರಣಾಸಿನಲ್ಲೂ ಆದಮೇಲೆ ಅಲ್ಲೂ ಒಂದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಇದಾದಮೇಲೆ ನಮ್ಮ ಉಪಮುಖ್ಯಮಂತ್ರಿಗೆ ಪ್ರೆಸೆಂಟೇಷನ್ ಮಾಡ್ತೀವಿ. ಎಲ್ಲ ಅಧಿಕಾರಿಗಳದ್ದು ತಯಾರು ಮಾಡಿ ಮುಂದೆ ತೀರ್ಮಾನ. ಅದೇ ಮೊನ್ನೆ ಪೂಜೆಗೆ ಬಂದಾಗ ಆಕಸ್ಮಿಕವಾಗಿ ನಮ್ಮ ರವಿ ಗಣಿಗ ಭಾಳ ಗಂಗಾ ಆರತಿನ ಮಂಡ್ಯದಲ್ಲೂ ಮಾಡಿಸಿದ್ದ. ಹಿಂಗೆ ಜನರಲ್ಲಾಗಿ ಮಾತಾಡ್ತಾ ನಾವು ಇಲ್ಲೂ ಯಾಕೆ ಆರತಿ ಮಾಡ್ಬೋದು ಅನ್ನೋದು ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರ ಜೊತೆ ಚರ್ಚೆ ಮಾಡಿದಾಗ ನಮಗೂ ಸಂತೋಷ ಆಯಿತು, ಮಾಡೋದು ಸೂಕ್ತ ಅಂತ ಹೇಳಿ ನಿರ್ಧಾರ. ಅದೆಲ್ಲ ಅಲ್ಲಿ ತೀರ್ಮಾನ ಮಾಡ್ತೀವಿ. ಕಾವೇರಿ ಆರತಿ ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ
ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಬರ್ತಾರೆ ಸರ್. ಸೊ ಬರಲಿ, ನಾವು ಆಹ್ವಾನ ಇರುತ್ತೆ ಪ್ರಾರಂಭ ಮಾಡಿದಾಗ. ಆಮೇಲೆ ಯಾರು ಬೇಕಾದ್ರೂ ಬರ್ಬೋದು, ನೋಡ್ಬೋದು, ಭಕ್ತರು ಆಸಕ್ತರು ಯಾರು ಬೇಕಾದ್ರೂ ನೋಡ್ಬೋದು. ಇದರಲ್ಲಿ ಏನು ಪಕ್ಷ ಮುಖ್ಯ ಅಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.